ಇನ್ನು ಜಮ್ಮುವಿನ ಶಂಭು ಟೆಂಪಲ್ ಬಳಿ ಪಾಕ್ ಮಿಸೈಲ್ ದಾಳಿಯನ್ನ ಮಾಡಿದೆ. ಇವತ್ತು ಬೆಳಗ್ಗೆ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದೆ ಪಾಕ್. ದೇವಸ್ಥಾನದ 200 ಮೀಟರ್ ದೂರದಲ್ಲಿ ಮಿಸೈಲ್ ಸ್ಫೋಟವಾಗಿದೆ. ಆದರೆ ದೇಗುಲಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ. ದೇಗುಲ ಸುರಕ್ಷಿತವಾಗಿದೆ. ನಿನ್ನೆ ದಿನದ ಸುದ್ದಿಗೋಷ್ಠಿಯಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ದೇಗುಲಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಚರ್ಚ್ಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಅಥವಾ ಈ ಪುಣ್ಯ ಸ್ಥಳಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಸ್ಕೂಲ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇರೋದು ನಿಜ ಅನ್ನೋದಾಗಿ. ಇದೀಗ ಶಂಭು ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿ ನಡೆಸಿರುವಂತಹ ದಾಳಿ ಫೇಲ್ ಆಗಿದೆ. ಇವತ್ತು ಬೆಳಿಗ್ಗೆ ದಾಳಿ ಆಗಿದೆ. ದೇವಸ್ಥಾನದ 200 ಮೀಟರ್ ದೂರದಲ್ಲಿ ಮಿಸೈಲ್ ಸ್ಫೋಟವಾಗಿದೆ. ದೇಗುಲಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ. ನಿನ್ನೆ ಹನುಮಾನ್ ದೇಗುಲವನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿತ್ತು. ಇದೀಗ ನೀವು ಗಮನಿಸ್ತಾ ಇರೋದು ಶಂಭು ದೇವಸ್ಥಾನ. ಶಂಭು ದೇವಸ್ಥಾನದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಜಮ್ಮುವಿನಲ್ಲಿರುವಂತಹ ಶಂಭು ದೇಗುಲ, ಇದರ ಪಕ್ಕಾನೇ ಮಿಸೈಲ್ ಬಿದ್ದಿದೆ. ಇವತ್ತು ಬೆಳಗ್ಗೆ ಟಾರ್ಗೆಟ್ ಮಾಡಿ ನಡೆಸಿರುವಂತಹ ದಾಳಿ ದೇವಸ್ಥಾನದಿಂದ ಕೇವಲ 200 ಮೀಟರ್ ದೂರದಲ್ಲಿ ಮಿಸೈಲ್ ಸ್ಫೋಟವಾಗಿದೆ. ಇನ್ನು ಇದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಅಲ್ಲಿಯ ದೃಶ್ಯಗಳನ್ನ ನೀವು ಗಮನಿಸಿರ್ತೀರಿ. ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತಹ ದಾಳಿಗಳಾಗ್ತಾ ಇದೆ. ನಿನ್ನೆ ನೋಡಿದ್ರೆ ಹನುಮಾನ್ ದೇಗುಲದ ಮೇಲೆ ದಾಳಿ ಆಗಿತ್ತು, ಒಂದ್ ಸ್ವಲ್ಪ ಡ್ಯಾಮೇಜಸ್ ಕೂಡ ಆಗಿತ್ತು. ಬಟ್ ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ ಹರೀಶ್ ನಿಮ್ಗೆ? ಹೌದು ಚೈತ್ರ, ಜಮ್ಮುವಿನ ಅನೇಕ ಪ್ರದೇಶಗಳಲ್ಲಿ ಇದೇ ರೀತಿಯಾದಂಥ ದಾಳಿಯನ್ನ ಪಾಕ್ ಮಾಡಿರುವಂತಹದ್ದು. ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆಯ ಸುಮಾರಿಗೆ ಜಮ್ಮುವಿನ ಅನೇಕ ಪ್ರದೇಶಗಳಲ್ಲಿ ಮಿಸೈಲ್ ದಾಳಿ ಆಗಿರುವಂತಹದ್ದು. ಒಂದು ಕಡೆ ರೇವಾಡಿ ಅನ್ನುವಂಥ ಪ್ರದೇಶದಲ್ಲೂ ಕೂಡ ದಾಳಿ ಆಗಿತ್ತು. ಈಗ ಇನ್ನೊಂದು ಪ್ರದೇಶ ರೂಪ್ನಗರ್, ಇಲ್ಲಿ ಆ ಶಂಭು ಮಂದಿರ ಅನ್ನುವಂಥ ದೇವಸ್ಥಾನ ಇದೆ. ಈ ದೇವಸ್ಥಾನದ ಮೇಲೆ ಪಕ್ಕದಲ್ಲೇ ದಾಳಿ ಆಗಿರುವಂತಹದ್ದು. ದೇವಸ್ಥಾನವನ್ನು ಟಾರ್ಗೆಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದರ ಪಕ್ಕದಲ್ಲಿ 200 ಮೀಟರ್ ದೂರದಲ್ಲಿ ಒಂದು ಈ ಮಿಸೈಲ್ ಬಿದ್ದಿರುವಂಥದ್ದು ನೋಡ್ಬೋದು. ನಾನೀಗ ಅದೇ ಪ್ರದೇಶದಲ್ಲಿದ್ದೀನಿ. ನಮ್ಮ ಕ್ಯಾಮ್ರಾಮನ್ ಅಜಯ್ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ನೋಡ್ತಾ ಇರ್ಬೋದು, ದೇವಸ್ಥಾನಕ್ಕೆ ಎಂಟ್ರಿ ಪಡೆಯುವಂತಹ ಪ್ರದೇಶ ಇದು. ದೇವಸ್ಥಾನದ ಎಂಟ್ರೆನ್ಸ್ ಇದು ಇಲ್ಲಿಂದ 200 ಮೀಟರ್ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ಎಂಟ್ರೆನ್ಸ್ ಇಂದ ಕೇವಲ 50 ರಿಂದ 60 ಅಡಿ ದೂರದಲ್ಲಿ ಈ ಮಿಸೈಲ್ ಅಟ್ಯಾಕ್ ಆಗಿರುವಂತಹದ್ದು ನೋಡಬಹುದು. ಮಿಸೈಲ್ ಅಟ್ಯಾಕ್ ಆಗಿರುವಂತಹ ಪರಿಸ್ಥಿತಿ ಹೇಗೆ ಆಗಿದೆ ಅನ್ನುವಂಥದ್ದನ್ನು ನೋಡಬಹುದು. ನೇರವಾಗಿ ಮಿಸೈಲ್ ಈ ಒಂದು ಪ್ರದೇಶಕ್ಕೆ ಬಂದು ಬಿದ್ದಿರುವಂತಹದ್ದು. ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆಯ ಮಧ್ಯದಲ್ಲಿ ಒಂದು ಮಿಸೈಲ್ ಅಟ್ಯಾಕ್ ಆಗಿರುವಂತಹದ್ದು. ಜಮ್ಮುವಿನ ಅನೇಕ ಪ್ರದೇಶಗಳಲ್ಲಿ ಒಂದೇ ಬಾರಿಗೆ ಈ ರೀತಿಯಂತ ಮಿಸೈಲ್ ಅಟ್ಯಾಕ್ ಆಗಿದೆ. ಒಂದ್ ಕಡೆ ರೇವಾಡಿ ಅನ್ನುವಂಥ ಪ್ರದೇಶದಲ್ಲೂ ಕೂಡ ಇದೇ ರೀತಿಯಂತ ಅಟ್ಯಾಕ್ ಆಗಿತ್ತು. ಈಗ ಇದು ಏನು ಶಂಭು ಮಂದಿರದ ಬಳಿಯೂ ಕೂಡ ಈ ರೀತಿಯ ಒಂದು ಅಟ್ಯಾಕ್ ಆಗಿದೆ. ನೋಡ್ಬೋದು, ಮಿಸೈಲ್ ಹೊಡೆತಕ್ಕೆ ಇಡೀ ಒಂದು ಲೈಟ್ ಕಂಬ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತಹದ್ದು. ಈ ಒಂದ್ ಕಡೆ ಮರ ಕೂಡ ಅರ್ಧ ಕಟ್ಟಾಗಿ ಬಿದ್ದಿದೆ. ಮಿಸೈಲ್ ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಮರ ಅರ್ಧಕ್ಕೆ ಕಟ್ಟಾಗಿ ಬಿದ್ದಿರುವಂತಹದ್ದು. ಜೊತೆಗೆ ಈ ಇಲ್ಲೊಂದು ಮನೆ ನೋಡ್ತಾ ಇರ್ಬೋದು. ಎದುರುಗಡೆ ಇರತಕ್ಕಂತಹ ಮನೆ ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ, ಹಾನಿಗೊಳಗಾಗಿದೆ. ಮಿಸೈಲ್ನ ಹೊಡೆತಕ್ಕೆ ನಜ್ಜುಗುಜ್ಜಾಗಿರುವಂತ ನೋಡ್ಬೋದು. ಇದೊಂದು ಪಾಳು ಬಿದ್ದಂತಹ ಮನೆ. ಅದೃಷ್ಟವಶಾತ್ ಇಲ್ಲಿ ಮನೆ ಒಳಗೆ ಯಾರು ಇರಲಿಲ್ಲ. ಇದೊಂದು ಪಾಳು ಬಿದ್ದಂತಹ ಮನೆ. ಹಾಗಾಗಿ ಹೆಚ್ಚಿನ ಜೀವಹಾನಿ ಏನು ಕೂಡ ಇಲ್ಲಿ ಆಗಿಲ್ಲ. ಇಲ್ಲಿ ಯಾರು ಜನ ಇಲ್ಲದೆ ಇರುವಂತಹ ಪ್ರದೇಶದಲ್ಲಿ ಬಿದ್ದಿರೋದ್ರಿಂದ ಏನು ಕೂಡ ಸಮಸ್ಯೆ ಆಗಿಲ್ಲ, ಜೀವಹಾನಿ ಆಗಿಲ್ಲ. ನೋಡ್ತಾ ಇರ್ಬೋದು, ಮಿಸೈಲ್ನ ಅವಶೇಷಗಳನ್ನ ನೋಡ್ತಾ ಇರೋದು. ಮಿಸೈಲ್ ಸ್ಫೋಟಗೊಂಡ ನಂತರ ಮಿಸೈಲ್ನ ಅವಶೇಷಗಳು ಹೇಗೆ ಇಲ್ಲಿ ಬಿದ್ದಿದೆ ಸುತ್ತಮುತ್ತ ಅನ್ನುವಂಥದ್ದನ್ನ ಕೂಡ ನೋಡ್ಬೋದು. ಮುಖ್ಯವಾಗಿ ಇದೇ ರೀತಿಯಾದಂತಹ ದಾಳಿ ಆಗ್ತಾ ಇರುವಂತಹದ್ದು. ಇದು ಜನವಸತಿ ಇರ್ತಕ್ಕಂತಹ ಪ್ರದೇಶ. ಇದು ರೂಪ್ನಗರ ಅಂತಂದ್ರೆ ಅನೇಕ ಜನರು ವಾಸವನ್ನ ಮಾಡ್ತಾರೆ. ದೊಡ್ಡದಾದಂತಹ ಜನವಸತಿ ಪ್ರದೇಶ. 1 ರಿಂದ 2 ಲಕ್ಷ ಜನರು ಕೂಡ ವಾಸವನ್ನ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ನೋಡ್ಬೋದು, ಇನ್ನೇನು ಲೈಟ್ ಕಂಬ ಬಿದ್ದಿದೆ. ಲೈಟ್ ಕಂಬ ಬಿದ್ದ ನಂತರ ಏನು ಒಂದಷ್ಟು ತಂತಿಗಳೆಲ್ಲ ತುಂಡಾಗಿದ್ದು ಅದನ್ನ ರೆಡಿ ಮಾಡುವಂತಹ ಕೆಲಸ ನಡೀತಾ ಇದೆ. ತುರ್ತಾಗಿ ಕೆಲಸಗಳು ರೆಡಿ ಆಗ್ತಾ ಇದೆ. ಲೈಟ್ ಕಂಬದ ತಂತಿಗಳನ್ನ ರೆಡಿ ಮಾಡುವಂತ ಮತ್ತೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವಂತಹ ಕೆಲಸ ಕೂಡ ತುರ್ತಾಗಿ ಆಗ್ತಾ ಇರುವಂತದ್ದು ನೋಡಬಹುದು. ಒಂದು ತೊಳ್ಳ ಗಾಡಿಯು ಕೂಡ ಸ್ಫೋಟದ ತೀವ್ರತೆಗೆ ಒಂದು ಚೆಲ್ಲಪಿಲ್ಲಿಯಾಗಿ ಹೇಗೆ ಇಲ್ಲಿ ಬಿದ್ದಿದೆ ಅನ್ನುವಂಥದ್ದು ನೋಡಬಹುದು. ಇದು ಡಸ್ಟ್ ಬಿನ್, ಒಂದು ಸರ್ಕಾರ ಇಟ್ಟಿರ್ತಕ್ಕಂಥ ಪಾಲಿಕೆ ಇಟ್ಟಿರ್ತಕ್ಕಂಥ ಒಂದು ಡಸ್ಟ್ ಬಿನ್ ಯಾವ ರೀತಿಯಾಗಿ ಹಾರ್ಕೊಂಡು ಇಲ್ಲಿ ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ನೋಡಬಹುದು. ಸಂಪೂರ್ಣವಾಗಿ ಈ ಕಡೆ ಹಾರಿ ಬಿದ್ದಿರುವಂತಹದ್ದು. ಮತ್ತೆ ಮಿಸೈಲ್ನ ಪಳೆಯುಳಿಕೆಗಳು ಕೂಡ ನಾವು ಗಮನಿಸಬಹುದು. ಜಮ್ಮುವಿನ ನಗರದ ಒಳಗೆ ಬಿದ್ದಿರತಕ್ಕಂತಹ ಮಿಸೈಲ್ನ ಪಳೆಯುಳಿಕೆ ಇದು. ಮಿಸೈಲ್ ಸ್ಫೋಟದ ತೀವ್ರತೆಗೆ ಮನೆ ಹೇಗಾಗಿದೆ, ಮನೆ ಯಾವ ರೀತಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಅನ್ನುವಂಥದ್ದು. ಈ ಮನೆಯಲ್ಲಿ ಯಾರು ಕೂಡ ವಾಸ ಮಾಡ್ತಿರ್ಲಿಲ್ಲ ಅನ್ನುವಂಥದ್ದೇ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬಹುಮುಖ್ಯವಾಗಿ ಇಲ್ಲಿ ಲೈಟ್ ಕಂಬ ಕೂಡ ಬಿದ್ದಿದೆ. ಸುತ್ತಮುತ್ತ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಬಹಳಷ್ಟು ಹಾನಿಯಾಗಿರುವಂತಹದ್ದು. ಚೈತ್ರ, ರೈಟ್. ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.